ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರೇಷ್ಮೆ ಕೃಷಿಯನ್ನು ರೈತ ಬಾಂಧವರು ಅತ್ಯಂತ ಲಾಭದಾಯಕ ಕೃಷಿ ಅಂತಾನೆ ಪರಿಗಣಿಸ್ತಾರೆ. ಈ ಲಾಭದಾಯಕ ಕೃಷಿಯನ್ನು ರೈತ ಬಾಂಧವರು ಯಾವ್ಯಾವ ಕಾಲದಲ್ಲಿ ಬೆಳೆಯಬಹುದು, ವರ್ಷಕ್ಕೆ ಎಷ್ಟು ಬೆಳೆಗಳನ್ನು ಬೆಳೆಯಬಹುದು ಮತ್ತು ರೇಷ್ಮೆ ಬೆಳಿಬೇಕಾದ್ರೆ ಅನುಸರಿಸಬೇಕಾದ ಕೆಲವು ನಿಯಮಗಳು ಯಾವುವು ಅಂತ ತಿಳಿಸ್ಕೊಡೋಕೆ ಇವತ್ತು ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವೈ.ಕೆ. ಬಾಲಕೃಷ್ಣ ಅವರು, ತುಮಕೂರಿನ ಜಿಲ್ಲಾ ರೇಷ್ಮೆ ಉಪನಿರ್ದೇಶಕರು. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಈ ಒಂದು ರೇಷ್ಮೆಯನ್ನ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಮೂರು ಕಾಲದಲ್ಲೂ ಬೆಳಿಬಹುದು. ಪ್ರಸ್ತುತ ಈ ಒಂದು ಚಳಿಗಾಲದಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ರೈತ ಬಾಂಧವರು? ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ. ಈಗ ವಿಶೇಷವಾಗಿ ಹುಳು ಸಾಕಾಣಿಕೆಯಲ್ಲಿ ಮಾತ್ರ ನಾವು ಚಳಿಗಾಲ, ಮಳೆಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ನಾವು ಹುಳು ಸಾಕಾಣಿಕೆ ಮನೆ ಒಳಗಳಲ್ಲಿ ನಾವು ವಾತಾವರಣ ನಿರ್ಮಾಣ ಮಾಡುವಂಥದ್ದು, ಕೃತಕವಾಗಾದರೂ ಮಾಡುವಂಥದ್ದು ಅವಶ್ಯಕತೆ ಇದೆ ಮೇಡಮ್. ಯಾಕೆ ಸರ್, ಇದ್ರ ಬಗ್ಗೆ ನಾವು ಕೃತಕವಾಗಿ ಹೇಗೆ ಅವರು ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಮುಂಚೆ ಇವತ್ತಿನ ಕ್ವಿಜ್ ಏನು ಅಂತ ನೋಡೋಣ. ಓಕೆ. ನಮ್ಮ ಕೃಷಿ ರಸ ಪ್ರಶ್ನೆ, ಇವತ್ತಿನ ಪ್ರಶ್ನೆ ಏನು ಅಂದರೆ, ಸುಣ್ಣಕಟ್ಟು ರೋಗ ನಿಯಂತ್ರಿಸೋಕೆ ಯಾವ ಸೋಂಕು ನಿವಾರಕ ಬಳಸಬೇಕು? ಇದರ ಸರಿ ಉತ್ತರವನ್ನು ಕಳುಹಿಸಬೇಕಾದ ವಾಟ್ಸ್ಆ್ಯಪ್ ಸಂಖ್ಯೆ 9448115849. ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಕಡ್ಡಾಯವಾಗಿ ಬರೆದು ಕಳಿಸಬೇಕು. ವಾಟ್ಸ್ಆ್ಯಪ್ ಮತ್ತು SMS ಮಾತ್ರ ಸ್ವೀಕರಿಸಲಾಗುತ್ತೆ, ಕರೆಗಳನ್ನು ಸ್ವೀಕರಿಸೋದಿಲ್ಲ. ನೀವು ಇವತ್ತಿನ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿ. ಸುಣ್ಣಕಟ್ಟು ರೋಗ ನಿಯಂತ್ರಿಸೋಕೆ ಯಾವ ಸೋಂಕು ನಿವಾರಕ ಬಳಸಬೇಕು? ಈಗಾಗಲೇ ನಮ್ಮ ಪ್ರಶ್ನೆಯಲ್ಲೇ ಉತ್ತರ ಅಡಗಿದೆ. ವಿಶೇಷವಾಗಿ ಏನು ಅಂದರೆ ಮೇಡಮ್, ರೇಷ್ಮೆ ಈಗ ಹಿಪ್ಪನೇರಳೆ ರೇಷ್ಮೆನೇ ನಾವು ಬಹುಪಾಲು ಎಲ್ಲನ ಇಡೀ ರಾಜ್ಯದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಬೆಳೀತಾ ಇರೋದು. ಹಿಪ್ಪನೇರಳೆ ಅಂದರೆ ಈ ರೇಷ್ಮೆ ಸೊಪ್ಪನ್ನು ಬೆಳೆಯೋದು. ಅದು ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲದಲ್ಲಿ ಒಂದೇ ತಳಿ ಇರುತ್ತೆ, ಒಂದೇ ಥರದ ಇದಿರುತ್ತೆ. ಆದರೆ ಚಳಿಗಾಲದಲ್ಲಿ ಸೊಪ್ಪು ಬೆಳೆಯೋದು ಬೆಳವಣಿಗೆ ಸ್ವಲ್ಪ ತಡ ಆಗುತ್ತೆ. ಅದಕ್ಕೆ ಹುಳು ಸಾಕಾಣಿಕೆನೇ ತರೋವಂಥದ್ದು, ಚಾಕಿ ಹುಳು ತರೋಂಥದ್ದು ಅಥವಾ ಮೊಟ್ಟೆ ತರೋಂಥದ್ದು ಸ್ವಲ್ಪ ಒಂದು ವಾರ 10 ದಿನದ ಮಟ್ಟಿಗೆ ತಡವಾಗುತ್ತೆ. ಆದರೆ ಹುಳು ಸಾಕಾಣಿಕೆ ಮನೆ ಒಳಗಡೆ ನಾವು ಬೇಸಿಗೆ ಕಾಲದಲ್ಲಾಗಲಿ, ಮಳೆಗಾಲದಲ್ಲಾಗಲಿ, ಚಳಿಗಾಲದಲ್ಲಾಗಲಿ ನಮ್ಮ ರೇಷ್ಮೆ ಹುಳುಗಳು ಆರೋಗ್ಯಪೂರ್ಣವಾಗಿ ಬೆಳೆದು ಒಳ್ಳೆ ಉತ್ತಮ ಗೂಡಿನ ಇಳುವರಿನ ಅಥವಾ ಬೆಳೆ ಕಟಾವು ಮಾಡಬೇಕು ಅಂದರೆ ಇಡೀ ಈ ಮೊಟ್ಟೆಯಿಂದ ಮರಿ ಆದಾಗ ಚಾಕಿ ಹುಳು ಸಾಕಾಣಿಕೆ ಅಂತ ಕರಿತೀವಿ. ಮೊದಲ 2 ಹಂತಗಳನ್ನ ಆಗ 24 ಗಂಟೆ ಕೊಡೋಣ, 28 ಡಿಗ್ರಿ ಉಷ್ಣಾಂಶ ಮತ್ತು 80%ಕ್ಕಿಂತ ಹೆಚ್ಚು ಶೈತ್ಯಾಂಶನ ಕಡ್ಡಾಯವಾಗಿ ನಾವು ಚಾಕಿ ಸಾಕಾಣಿಕೆ ಕೇಂದ್ರದಲ್ಲಿ ಕೊಡಬೇಕು. ಆನಂತರ 2 ಜ್ವರದ ಎದ್ದ ನಂತರ ನಾವು ಹುಳುಗಳನ್ನ ತಗೊಂಡೋಗಿ ರೈತರ ಮನೆಯಲ್ಲಿ ಹುಳು ಸಾಕಾಣಿಕೆ ಮಾಡುವಾಗ ಅದು ದೊಡ್ಡ ಹುಳು ಸಾಕಾಣಿಕೆ ಅಂತ ಕರಿತೀವಿ. ಆ ಹಂತದಲ್ಲಿ ನಾವು ಆಗ ಕೂಡ ನಾವು ಚಳಿಗಾಲ ಆಗಲಿ, ಮಳೆಗಾಲ ಆಗಲಿ, ಬೇಸಿಗೆ ಕಾಲ ಆಗಲಿ ನಮ್ಮ ಹುಳು ಸಾಕಾಣಿಕೆ ದೊಡ್ಡ ಹುಳುಗಳಿಗೆ 25-26 ಡಿಗ್ರಿ ಆಜುಬಾಜು ಉಷ್ಣಾಂಶ, 70-75% ಶೈತ್ಯಾಂಶ ನಿರ್ವಹಣೆ ನಾವು ಮಾಡಬೇಕು. ಇದು ಒಂದು ಭಾಗ ಆಯಿತು ಸರ್. ಆದರೆ ಚಳಿಗಾಲ, ಚಳಿ ಹೆಚ್ಚು ಅಂತ ಕಿಟಕಿ ಬಾಗಿಲುಗಳನ್ನೆಲ್ಲ ಮುಚ್ಚಿಬಿಟ್ಟವಾಗ ಹುಳುಗಳ ಪರಿಸ್ಥಿತಿ ಏನಾಗುತ್ತೆ? ಹೌದು, ಕಿಟಕಿ ಬಾಗಿಲುಗಳನ್ನ ಮುಚ್ಚಬಾರ್ದು ಮೇಡಮ್. ಬಹಳಷ್ಟು ರೈತ ಬಾಂಧವರು ಈಗ ಬಹಳ ಪ್ರಗತಿಪರ ಅನುಭವಂತ ಬೈವಲ್ಟೈನು ಬಹಳ ಪ್ರಗತಿಪರ ರೈತರು ಏನಿದ್ದಾರೆ ಅವ್ರಿಗೆ ಈಗಾಗಲೇ ಬಹಳಷ್ಟು ತಿಳುವಳಿಕೆ ತರಬೇತಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಡೆದಿದ್ದಾರೆ. ಏನಪ್ಪಾ ಅಂದ್ರೆ ಹುಳು ಸಾಕಾಣಿಕೆ ಮನೆಯಲ್ಲಿ ನಾವೀಗಾಗಲೇ ವೈಜ್ಞಾನಿಕವಾಗಿ ಹುಳು ಸಾಕಾಣಿಕೆ ಮನೆನೇ ಕಟ್ಟಲಿಕ್ಕೆ ಸಹಾಯಧನ ಕೊಟ್ಟು ಒಂದು ಪ್ಲಾನ್ ಕೊಟ್ಟಿದ್ದೀವಿ. ಆ ಪ್ಲಾನ್ ಏನಪ್ಪಾ ಅಂದ್ರೆ ಎದುರು ಬದ್ರು ಕಿಟಕಿಗಳಿರ್ಬೇಕು. ಅಂದ್ರೆ ಸರಾಗವಾಗಿ ಗಾಳಿ ಆ ಕಡೆಯಿಂದ ಬಂದಂತ ಗಾಳಿ ಈ ಕಡೆ ಹೋದಾಗ ಕ್ರಾಸ್ ವೆಂಟಿಲೇಷನ್ ಅಂತ ಕರಿತೀವಿ. ಆ ಕ್ರಾಸ್ ವೆಂಟಿಲೇಷನ್ ಇದ್ದಾಗ ನಾವು ಹುಳು ಸಾಕಾಣಿಕೆ ಮನೆಯಲ್ಲಿ ಶೈತ್ಯಾಂಶ, ಮಳೆಗಾಲದಲ್ಲಿ ಮಳೆ ಕಂಟಿನ್ಯೂಸ್ ಆಗಿ ಒಂದು 3 ದಿನ 4 ದಿನ ಇತ್ತು ಅಂದ್ರೆ ನಮ್ಗೆ ಹುಳು ಸಾಕಾಣಿಕೆ ಮನೆ ಒಳಗಡೆ 80%ಕ್ಕಿಂತ ಜಾಸ್ತಿ 90-100% ಕೂಡ ಶೈತ್ಯಾಂಶ ಜಾಸ್ತಿ ಆಗುತ್ತೆ. ಆಗ ಸುಣ್ಕಟ್ಟು ರೋಗ ಬರೋ ಸಾಧ್ಯತೆ ಇರುತ್ತೆ. ಉಷ್ಣಾಂಶನೂ ಕಡಿಮೆ ಇರುತ್ತೆ, ಬಹುಪಾಲು 24-25, ತಡರಾತ್ರಿನಲ್ಲಿ 20-22 ಡಿಗ್ರಿ ಉಷ್ಣಾಂಶಕ್ಕೂ ಬರ್ತೀವಿ. ಮತ್ತೆ ಚಳಿಗಾಲದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಚಳಿಗಾಲದಲ್ಲಿ ಎರಡೂ ಕೂಡ ವಾತಾವರಣ ನಮ್ಮ ವಿರುದ್ಧವಾಗಿರುತ್ತೆ. ಹುಳು ಸಾಕಾಣಿಕೆಗೆ ಕನಿಷ್ಠ ನಾವು 25-26 ಡಿಗ್ರಿ ಉಷ್ಣಾಂಶ ಇರಬೇಕು. ಆವಾಗ ಉಷ್ಣಾಂಶ ತಡರಾತ್ರಿನಲ್ಲಿ ಅಥವಾ ಲೇಟ್ ಈವ್ನಿಂಗ್, ಅರ್ಲಿ ಮಾರ್ನಿಂಗಲ್ಲಿ ನಮ್ಮ ಉಷ್ಣಾಂಶ 15-16 ಡಿಗ್ರಿಗೆ ಬರೋ ಸಾಧ್ಯತೆ ಇರುತ್ತೆ. ಅಂದರೆ 22-23ಕ್ಕಿಂತ ಕಡಿಮೆ ಉಷ್ಣಾಂಶ ಇದ್ದರೆ ಸುಣ್ಕಟ್ಟು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸರ್, ಅದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಇವಾಗ ಕಿಸ್ತೂರಿನಿಂದ ಶ್ರೀನಿವಾಸನ್ ಅವರು ಕರೆ ಮಾಡಿದ್ದಾರೆ. ಹಲೋ ಶ್ರೀನಿವಾಸ್ ಅವರೇ, ನಮಸ್ಕಾರ. ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ಇದು ರೇಷ್ಮೆ ಯಾವ ಟೈಪ್ ಬೆಳಿಬಹುದು? ಚಳಿಗಾಲದಲ್ಲಿ ಬೆಳಿಬಹುದು, ಜನವರಿ ಟೈಮಲ್ಲಿ ಯಾವ ಸಮಯದಲ್ಲಿ ಬೆಳಿ? ನಮಸ್ಕಾರ. ನಾವು ವರ್ಷದ 365 ದಿನ ಹುಳು ಸಾಕಾಣಿಕೆ ಮಾಡಬೇಕು
ರೈತ ಬಾಂಧವರೇ. ಆದರೆ ಏನಪ್ಪ ಅಂದರೆ ಹುಳು ಸಾಕಾಣಿಕೆಯಲ್ಲಿ ನಾವು ಮನೆ ಒಳಗಡೆ ಉಷ್ಣಾಂಶ, ಚಳಿಗಾಲದಲ್ಲಿ ಉಷ್ಣಾಂಶ ಜಾಸ್ತಿ ಮಾಡಬೇಕಾಗುತ್ತೆ. ಅಂದರೆ 25-26 ಆಜುಬಾಜು 1 ಡಿಗ್ರಿ ಉಷ್ಣಾಂಶ ಹೀಟ್ರ್ ಹಾಕೋದ್ರ ಮೂಲಕ, ಕೆಂಡ ಹಾಕೋದ್ರ ಮೂಲಕ, ಬೇರೆ ಬೇರೆ ರೂಪದಲ್ಲಿ ಉಷ್ಣಾಂಶ ಜಾಸ್ತಿ ಮಾಡಬೇಕು. ಶೈತ್ಯಾಂಶ ಕೂಡ 60-65% ಶೈತ್ಯಾಂಶ ಇದ್ದರೆ ಸೊಪ್ಪು ಬಾಡೋದಿಲ್ಲ, ಯಾವುದೇ ರೋಗ ರುಜಿನಕ್ಕೆ ಹೆಚ್ಚು ತುತ್ತಾಗೋದಿಲ್ಲ, ನಾವು ಸರಾಗವಾಗಿ ಹುಳು ಸಾಕಾಣಿಕೆ ಮಾಡ್ಬೋದು. ಈ ವಾತಾವರಣದ ಬಗ್ಗೆ ಮಾತಾಡಬೇಕು ಅಂದವಾಗ ಒಂದು ಆರೋಗ್ಯಕರ ವಾತಾವರಣ ಅಂತ ಯಾವುದಕ್ಕೆ ಹೇಳ್ತೀರಾ ನೀವು? ಅದನ್ನೇ ಮೇಡಮ್, ನಾವೇನು ಹೇಳ್ತೀವಿ, ದೊಡ್ಡ ಹುಳುಗಳಿಗೆ 25-26 ಡಿಗ್ರಿ 3 ಮತ್ತು 4ನೇ ಹಂತ, 4 ಹಂತ ಆದಮೇಲೆ 24-25 ಡಿಗ್ರಿ ಉಷ್ಣಾಂಶ ±1 ಡಿಗ್ರಿ ಅಂತ ಹೇಳ್ತೀವಿ. 65-70% ಶೈತ್ಯಾಂಶ ಇದ್ದಾಗ ಆ ಸೊಪ್ಪಿನಲ್ಲಿ ತಾಜಾ ಸೊಪ್ಪು ಇರುತ್ತೆ, ಸೊಪ್ಪು ಹೆಚ್ಚು ಬಾಡೋದಿಲ್ಲ, ನೀರಿನ ಅಂಶ ಕೊರತೆ ಆಗಲ್ಲ, ಹುಳು ಆರೋಗ್ಯವಾಗಿ ಸಂಪೂರ್ಣವಾಗಿ ಸೊಪ್ಪು ತಿಂದು ಒಂದು ಆರೋಗ್ಯಪೂರ್ಣ ಒಂದು ಬೆಳೆ ಕಟಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಚಳಿಗಾಲದಲ್ಲಿ ಏನಾಗ್ತೈತೆ ಅಂದರೆ ಉಷ್ಣಾಂಶ 24 ಡಿಗ್ರಿಗಿಂತ ಕಡಿಮೆ ಬರೋದ್ರಿಂದ ಅವಾಗ ಈ ಶಿಲೀಂಧ್ರ ರೋಗ ಬೆಳವಣಿಗೆಗೆ ಪೂರಕವಾದ ವಾತಾವರಣ, ಸಾಕಷ್ಟು ಅವಕಾಶ ಇರುತ್ತೆ. 22-23ಕ್ಕಿಂತ ಕಡಿಮೆ ಉಷ್ಣಾಂಶ, ಶೈತ್ಯಾಂಶ ಕೂಡ ಕಡಿಮೆ ಇರ್ತೈತೆ. ಈಗ 40%ಗಿಂತ ಕಡಿಮೆ ಇರ್ತೈತೆ. ಇವೆರಡೂ ವಾತಾವರಣದ ಇದಿದೆ ಹುಳು ಸಾಕಾಣಿಕೆ ಮನೆಯಲ್ಲಿ. ಭಾಳ ಮುಖ್ಯವಾಗಿ ನಾವು ಏನು ನಮ್ಮ ಸುಣ್ಣಕಟ್ಟು ರೋಗ ಬರಲಿಕ್ಕೆ, ಅದರಲ್ಲೂ ಬಿಳಿ ಸುಣ್ಣಕಟ್ಟು ಅನ್ನೋದೇ ಪ್ರಬಲವಾಗಿ ಪ್ರಾಮುಖ್ಯವಾಗಿ ನಾವು ಕ್ಷೇತ್ರ ಮಟ್ಟದಲ್ಲಿ ಕಾಣೋದು. ಇದನ್ನು ತಡೆಗಟ್ಟಬೇಕು ಅಂತಂದರೆ ನಮ್ಮ ಹುಳು ಸಾಕಾಣಿಕೆ ಮನೆಯಲ್ಲಿ 1 ಕ್ರಾಸ್ ವೆಂಟಿಲೇಷನ್ ಇರಬೇಕು, 2 ಉಷ್ಣಾಂಶ 25-26 ಡಿಗ್ರಿ ಬೆಳಿಗ್ಗೆ ರಾತ್ರಿ ಹೊತ್ತು ಕೂಡ ಅರ್ಲಿ ಮಾರ್ನಿಂಗಲ್ಲೂ ನಿರ್ವಹಣೆ ಮಾಡಬೇಕು. ನಂತರ ಶೈತ್ಯಾಂಶನ 65-70% ನೀರಿನ ಅಂಶ, ಅಂದರೆ ವಾತಾವರಣದಲ್ಲಿ ಶೈತ್ಯಾಂಶ ಅಥವಾ ತೇವಾಂಶ ಅಂತ ಕರಿತೀವಿ, ಅದನ್ನು ನಾವು ನಿರ್ವಹಣೆ ಮಾಡಬೇಕು. ಯಾವುದೇ ಕಾರಣಕ್ಕೆ ಕಿಟಕಿ ಬಾಗಿಲು ಮುಚ್ಚದಾನೆ ಆ ಹುಳು ಎಷ್ಟು ಸೊಪ್ಪು ತಿನ್ನುತ್ತೆ ಅಷ್ಟನ್ನು ಕೊಟ್ಕೊಂಡು ಪ್ರತಿದಿನ ಹಾಸಿಗೆ ಒಣಗಬೇಕು, ಡ್ರೈ. ಅದ್ರ ಬಗ್ಗೆ ನಾವು ಮತ್ತೆ ಮಾತಾಡೋಣ. ಇವಾಗ ಚಿತ್ರದುರ್ಗದಿಂದ ಮುತ್ತುರಾಜನ್ ಅವರು ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ ಸರ್, ಪ್ರಶ್ನೆ ಕೇಳಿ. ಸರ್ ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ ಮುತ್ತುರಾಜು. ಸರ್ ನಮಸ್ತೆ ಸರ್, ನಾನು ಮುತ್ತುರಾಜನ್ ಸರ್, ಯಳಗೋಡು ಗ್ರಾಮ ಪಂಚಾಯತಿ ಪಿಒನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ತಮ್ಮ ಪ್ರಶ್ನೆ ಕೇಳಿ. ಸರ್ ಮೇಡಮ್, ಏನಂದ್ರೆ ಈ ಮಳೆಗಾಲದಲ್ಲಿ ನಾವು ಇದನ್ನ ಸುಣ್ಣ ಕೊಡ್ತೀವಲ್ಲ ಮೇಡಮ್, ಅದನ್ನ ಯಾವ ರೀತಿ ಕೊಡ್ಬೇಕು, ಆಮೇಲೆ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಕೊಡ್ಬೇಕು, ಎಷ್ಟೆಷ್ಟು ಕೊಡ್ಬೇಕಾಗುತ್ತೆ ಮೇಡಮ್? ಮುತ್ತುರಾಜು ಅವರೇ, ಮಳೆಗಾಲದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ನಾವು ಹುಳು ಸಾಕಾಣಿಕೆಗೆ, ದೊಡ್ಡ ಹುಳು ಸಾಕಾಣಿಕೆಗೆ 70%ಕ್ಕಿಂತ ಹೆಚ್ಚು ಶೈತ್ಯಾಂಶ ಇರಬಾರ್ದು ಅಥವಾ ತೇವಾಂಶ ಇರಬಾರ್ದು. ಅದಕ್ಕೆ ಏನು ಮಾಡಬೇಕು, ಕಿಟಕಿ ಬಾಗಿಲು ಯಥೇಚ್ಛವಾಗಿ ತೆಗೆದಿರ್ಬೇಕು, ಚೆನ್ನಾಗಿ ಗಾಳಿ ಆಡಬೇಕು. ಮಳೆ ನೀರಲ್ಲಿ ನೆಂದಂಥ ಸೊಪ್ಪನ್ನ ನೇರವಾಗಿ ತಂದು ಹುಳು ಸಾಕಾಣಿಕೆ ಮನೆ ಒಳಗಡೆ ಸ್ಟಾಕು ಮಾಡಬಾರ್ದು, ಹುಳುಕು ಕೊಡಬಾರ್ದು. ಆ ನೀರಿನ ಅಂಶ ಕಡಿಮೆ ಆದಮೇಲೆ ಆ ಹುಳುಗಳಿಗೆ ತೆಳುವಾಗಿ ಸೊಪ್ಪು ಕೊಡಬೇಕು, ಹದ ಅರ್ತು. ಮತ್ತು ಪ್ರತಿದಿನ ತೇವಾಂಶ ಜಾಸ್ತಿ ಇದೆ ಅಂತಂದರೆ ಹಾಸಿಗೆ ಹುಳು ಸಾಕಾಣಿಕೆ ಮನೆಯಲ್ಲಿ ಸೊಪ್ಪು ತಿಂದಾದಮೇಲೆ ಬೆಳಿಗ್ಗೆ ಅಥವಾ ರಾತ್ರಿ, ಆದಷ್ಟು ಬೆಳಗಿನ ಹೊತ್ತು ನಾವು ಸುಟ್ಟ ಸುಣ್ಣ ಇದೆಯಲ್ಲ, ಕಲ್ಲು ಸುಣ್ಣ ತಂದು ನೀರು ಚಿಮ್ಮಿಸಿ ಹರಡಿಸಿ ಅದು ಜರಡಿ ಆಡ್ಬಿಟ್ಟು 1 ಚದರ ಅಡಿಗೆ 3-5 ಗ್ರಾಮಷ್ಟು ಸುಣ್ಣನ ಧೂಳೀಕರಿಸಿ ಒಂದು 20 ನಿಮಿಷ ಅರ್ಧ ಗಂಟೆ ಬಿಟ್ಟು ಸೊಪ್ಪು ಕೊಟ್ಟರೆ ಯಾವುದೇ ರೋಗ ರುಜಿನ ಬರೋದಿಲ್ಲ. ಹುಳು ಸಾಕಾಣಿಕೆನ ನೀಟಾಗಿ ಮಾಡಿ ನಾವು ಒಳ್ಳೆ ಬೆಳೆಯನ್ನ ಕಟಾವು ಮಾಡ್ಬೋದು. ಬೇಸಿಗೆನಲ್ಲಿ ಅಷ್ಟು ಸುಣ್ಣ ಬೇಕಾಗೋದಿಲ್ಲ. ಮುತ್ತುರಾಜು ಅವರೇ, ಹಗರಿಬೊಮ್ಮನಹಳ್ಳಿಯಿಂದ ಮಾರುತಿ ಅನ್ನೋರು ಕರೆ ಮಾಡಿದ್ದಾರೆ. ಹಲೋ ಹಲೋ, ಮಾರುತಿ ಅವರೇ ನಮಸ್ಕಾರ, ಪ್ರಶ್ನೆ ಕೇಳಿ. ನಮ್ಮದು ನಾವು ಹಗರಿಬೊಮ್ಮನಹಳ್ಳಿಯಿಂದ ಮೇಡಮ್. ಹೇಳಿ, ಹೇಳಿ ಪ್ರಶ್ನೆ ಕೇಳಿ ಮಾರುತಿ ಅವರೇ. ಮೇಡಮ್ ಸರ್, ಈ ಕಡೆ ಈಗ ಪ್ರಸ್ತುತ ವಾತಾವರಣ ಬಾರಿ ಕೋಲ್ಡ್ ಇದೆ ಸರ್. ಈಗ ಹೌದು, ತುಂತುರು ಹನಿ ತರ ಇದೆ ಸರ್. ತಮ್ಮ ಪ್ರಶ್ನೆ ಏನು? ತುಂತುರು ಹನಿ ತರ ಜಾಸ್ತಿ ಇದೆ ಮೇಡಮ್. ಇಲ್ಲಿ ಸುಣ್ಣಕಟ್ಟು ರೋಗ ಜಾಸ್ತಿ ಅಂತ ಇದಾರೆ ಮೇಡಮ್. ಈಗ ಯಾವ ತರ ಸುಣ್ಣ ಹೊಡಿಬೇಕು ನಾವು? ಈ ಪ್ಯಾಕೆಟ್ ಸುಣ್ಣ ಹೊಡಿಬೇಕಾ, ಈ ಕಡೆಯಲ್ಲಿ ಕಲ್ಲು ಸುಣ್ಣ ಅಂತ ಬರ್ತದೆ ಅದನ್ನ ಹೊಡಿಬೇಕಾ, ಯಾವ ತರ ಸುಣ್ಣವನ್ನು ಹೊಡಿಬೇಕಂತ ಕೇಳ್ತಾ ಇದೀನಿ ಮೇಡಮ್ ನಾವು. ಈಗ ಮುತ್ತುರಾಜ್ ಅವರೇ, ಯಾವಾಗಲೂ ಆದಷ್ಟು ನಾವು ಸುಟ್ಟ ಸುಣ್ಣ ಇದೆಯಲ್ಲ, ನಾವು ಸುಟ್ಟ ಕಲ್ಲು ಸುಣ್ಣ ತಂದು ನೀರು ಚಿಮ್ಮಿಸಿ ಹರಳಿಸಿ ಜರಡಿ ಆಡ್ಬಿಟ್ಟು ಒಂದು ನಮ್ಮ ಊಜಿ ಬಲೆ, ನೈಲಾನ್ ಬಲೆ ಇರ್ತೀವಲ್ಲ, ಅದರಲ್ಲಿ ನಾವು ತೆಳುವಾಗಿ ಹುಳುಗಳ ಮೈ ಮೇಲೆ ಧೂಳೀಕರಿಸ್ಬೇಕು. ಸಂಪೂರ್ಣವಾಗಿ ಹಾಸಿಗೆನಲ್ಲಿ ಸೊಪ್ಪು ತಿಂದು ಖಾಲಿಯಾಗಿರಬೇಕು. ಆಗ ಆದಷ್ಟು ಬೆಳಗಿನ ಸಮಯದಲ್ಲಿ ನಾವು ಸೊಪ್ಪು ಕೊಡೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ 1 ಚದರ ಅಡಿಗೆ 3-5 ಗ್ರಾಮ್ ಸುಣ್ಣನ ಧೂಳೀಕರಿಸಿ
ಆನಂತರ ಸೊಪ್ಪು ಕೊಡೋದು ತುಂಬ ಒಳ್ಳೆಯದು. ಜೊತೆಗೆ ಹುಳು ಸಾಕಾಣಿಕೆ ಮನೆ ಕಿಟಕಿ ಬಾಗಲ್ಲ ಆದಷ್ಟು ಓಪನ್ ಇರಬೇಕು, ಯಾವುದೇ ಕಾರಣಕ್ಕೆ ಮುಚ್ಚಬಾರ್ದು ಥಂಡಿ ಅಂತ. ಚೆನ್ನಾಗಿ ಸರಾಗವಾಗಿ ಗಾಳಿ ಇದ್ದಾಗ ಆ ಶೈತ್ಯಾಂಶ ಜಾಸ್ತಿ ಆಗೋದಿಲ್ಲ. ಯಾವುದೇ ಹಾಸಿಗೆನಲ್ಲಿ ಈ ಸುಣ್ಣಕಟ್ಟು ರೋಗ ಬರದಂತೆ ಮುನ್ನೆಚ್ಚರಿಕೆ ವಹಿಸ್ಬೋದು ಒಂದು. ಅದಾದ ಮೇಲೆ ಕೂಡ ಪ್ರತಿ ಹಂತದಲ್ಲಿ ಜ್ವರದಿಂದ ಎದ್ದ ಮೇಲೆ, ಉದಾಹರಣೆಗೆ 2 ಜ್ವರದ್ದು ಹುಳ ನೀವು ತಗೊಂಬಂದಿದ್ರೆ 2 ಜ್ವರದಿಂದ ಎದ್ದಾಗ ಈ ಸೀಸನ್ನಲ್ಲಿ ನಾವು ವಿಜೇತ ಸಪ್ಲಿಮೆಂಟು ಅಥವಾ ಸುರಕ್ಷಣಾ ಹಾಸಿಗೆ ಸೋಂಕು ನಿವಾರಕ ಆಗಿ 1 ಚದರಡಿಗೆ 3 ರಿಂದ 4 ಗ್ರಾಮ್ ಕೊಡಬೇಕು. 4 ಜ್ವರದಿಂದ ಎದ್ದವಕ್ಕೆ 5 ಗ್ರಾಮ್ ಧೂಳೀಕರಿಸಬೇಕು. ಅಥವಾ ಡೈಥೇನ್ M45 ಅಥವಾ ಕ್ಯಾಪ್ಟಾನನ್ನು 2 ಗ್ರಾಮ್ ಕ್ಯಾಪ್ಟಾನ್ಗೆ ಹಾಕ್ಕೊಂಡು 98 ಗ್ರಾಮು ಸುಣ್ಣದ ಪುಡಿ ಅಥವಾ ರಂಗೋಲಿ ಪುಡಿ ಅಂತ ಕರಿತೀವಿ, ಅದನ್ನು ಮಿಶ್ರಣ ಮಾಡಿ ನಿಖರವಾಗಿ 1 ಚದರಡಿಗೆ 2 ರಿಂದ 3 ಗ್ರಾಮ್ ಧೂಳೀಕರಿಸಿದರೆ ಸುಣ್ಣಕಟ್ಟು ರೋಗನ ಸಂಪೂರ್ಣ ನಿಯಂತ್ರಣ ಮಾಡಿ ನಾವು ಹುಳು ಸಾಕಾಣಿಕೆ ಮಾಡಿ ಒಳ್ಳೆ ಬೆಳೆ ಪಡಿಬೋದು. ಎಲ್ಲಕ್ಕಿಂತ ಪ್ರಮುಖವಾಗಿ ನಾವು ಹುಳುಗಳನ್ನು ಸಾಕಣೆ ಮಾಡಬೇಕು ಅಂದವಾಗ ಆ ಸಾಕಣೆ ಮನೆಯ ಸ್ವಚ್ಛತೆ ಮತ್ತು ಅಲ್ಲಿಯ ಪರಿಕರಗಳ ಸ್ವಚ್ಛತೆಯನ್ನು ಹೇಗೆ ಮಾಡ್ಕೋಬೇಕು? ಮೇಡಮ್, ಪ್ರತಿ ಬೆಳೆ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಅಥವಾ ಚಾಕಿ ಹುಳನ ಅಥವಾ ಮೊಟ್ಟೆ ತಂದು ರೈತರೇ ನೇರವಾಗಿ ಚಾಕಿ ಮಾಡೋದಾದರೆ ಹುಳು ಸಾಕಾಣಿಕೆ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಕನಿಷ್ಠ 2 ಬಾರಿ ಸೋಂಕು ನಿವಾರಣೆ ಮಾಡಬೇಕು. ನಾವು 2 ರಿಂದ 3 ಹೇಳ್ತೀವಿ, ಕನಿಷ್ಠ 2 ಬಾರಿ. ಬೆಳೆ ಆದ ತಕ್ಷಣ ನಾವು ಬ್ಲೀಚಿಂಗ್ ಪುಡಿ ದ್ರಾವಣದಿಂದ 2% ಬ್ಲೀಚಿಂಗ್ ಪುಡಿ ದ್ರಾವಣ ವಿತ್ ಸುಟ್ಟ ಸುಣ್ಣದ ತಿಳಿ ನೀರು ಅಥವಾ ಅಸ್ತ್ರ, ಡೆಕಾಲು, ಸ್ಯಾನಿಟೆಕ್ ಅಂತ ಕ್ಲೋರಿನ್ ಡೈಆಕ್ಸೈಡಿನ ವಿವಿಧ ವಾಣಿಜ್ಯ ಇದ್ರ ಹೆಸರಿನಲ್ಲಿ ನಮ್ಗೆ ಕ್ಲೋರಿನ್ ಡೈಆಕ್ಸೈಡ್ ಇದು ಸಿಗುತ್ತೆ. ಅದನ್ನು ನಾವು ದ್ರಾವಣನ ತಯಾರು ಮಾಡಿಕೊಂಡು 1 ಚದರ ಅಡಿಗೆ 150 ರಿಂದ 160 ml ನಾವು ಹುಳು ಸಾಕಾಣಿಕೆ ಮನೆ ಮತ್ತು ಸಲಕರಣೆಗೆ ಸ್ಪ್ರೇ ಮಾಡಬೇಕು. ಅಥವಾ 1 ಚದರ ಮೀಟರ್ಗೆ ಕನಿಷ್ಠ 1.5 ರಿಂದ 2 ಲೀಟರ್ ದ್ರಾವಣನ ಸೋಂಕು ನಿವಾರಣೆ ಮಾಡಿ ಹುಳು ಸಾಕಾಣಿಕೆ ಪ್ರಾರಂಭ ಮಾಡಿದರೆ ಅಲ್ಲಿ ನಾವು ಹುಳು ಸಾಕಾಣಿಕೆ ಮನೆ ಒಳಗಡೆ ರೋಗ ಮುಕ್ತ ವಾತಾವರಣ ಇತ್ತು ಅಂದರೆ ನಾವು ಹುಳು ಸಾಕಾಣಿಕೆನೇ ಸರಾಗವಾಗಿ ಮಾಡ್ಬೋದು. ಇನ್ನು ವೈಯಕ್ತಿಕವಾಗಿ ನಾವು ಹುಳು ಸಾಕಣೆ ಮನೆಗೆ ಹೋಗುವಾಗ ಮತ್ತು ಅಲ್ಲಿಂದ ಹೊರಗೆ ಬರುವಾಗ ಯಾವ ರೀತಿ ಸ್ವಚ್ಛತೆಯನ್ನು ಕಾಯ್ಕೋಬೇಕು? ನಾವು ವೈಯಕ್ತಿಕವಾಗಿ ವಿಶೇಷವಾಗಿ ಭಾಳ ತುಂಬ ಒಳ್ಳೆ ಪ್ರಶ್ನೆ ಮೇಡಮ್ ಇದು. ಈಗ ಭಾಳಷ್ಟು ಜನ ನಾವು ರೈತರು 1 ಅಲ್ಲ 2 ಸಾರಿ ಇಲಾಖೆಯರು ಮಾರ್ಗದರ್ಶನ ಮಾಡ್ದಂತೆ ಅಥವಾ ವಿಜ್ಞಾನಿಗಳು ಹೇಳ್ದಂತೆ ನಾವು ಸೋಂಕು ನಿವಾರಣೆ ನಾವು ಮಾಡ್ತೀವಿ, ಹುಳು ಸಾಕಾಣಿಕೆನೂ ಮಾಡ್ತೀವಿ, ಹಾಸಿಗೆ ಸೋಂಕು ನಿವಾರಕಗಳು ಕ್ರಮಬದ್ಧವಾಗಿ ಉಪಯೋಗ ಮಾಡ್ತೀವಿ. ಆದರೆ ಸೆಕೆಂಡ್ರಿ ಕಂಟಾಮಿನೇಷನ್ ಅಂತ ಒಂದು ಇಂಗ್ಲೀಷಲ್ಲಿ ಕರಿತೀವಿ, ಅಂದರೆ ದ್ವಿತೀಯ ಸೋಂಕು ಅಂತ. ಅಂದರೆ ನನ್ನ ಮನೆಯಲ್ಲಿ ಹುಳು ಸಾಕಾಣಿಕೆ ಸ್ವಚ್ಛವಾಗಿರುತ್ತೆ, ಈಗ ಪಕ್ಕದ ಮನೆಯಲ್ಲಿ ಅಥವಾ ಪಕ್ಕದ ಬೀದಿನಲ್ಲಿ ಯಾವುದೋ ಹುಳು ಬೆಳೆ ಆಗಿರುತ್ತೆ, ಕಟಾವಾಗಿರುತ್ತೆ, ಅಲ್ಲಿ ಯಾವುದೇ ಒಂದು ಕನಿಷ್ಠ ರೋಗಾಣು ಅಲ್ಲಿ ರೋಗಗಳು ಇರುತ್ತೆ. ಆ ರೋಗಾಣು ಆ ಮನೆಯಲ್ಲಿ ಆ ರೋಡಲ್ಲಿ ಓಡಾಡ್ಕೊಂಬಂದು ಕಾಲು ಕೈ ನಾವು ಸ್ವಚ್ಛ ಮಾಡ್ಕೊಂಡೇನೆ ಕಾಲು ಕೈ ತೊಳ್ಕೊಂಡು ಸ್ವಚ್ಛ ಮಾಡಿಕೊಂಡು ನಾವು ಹುಳು ಸಾಕಾಣಿಕೆ ಮನೆಗೆ ಪ್ರವೇಶ ಮಾಡಬೇಕು. ಇಲ್ಲ ಅಂದರೆ ಆ ಹುಳು ಸಾಕಾಣಿಕೆ ಮನೆಯಲ್ಲಿ ಇಂದ ಸೊಪ್ಪು ತರೋದಾಗಲಿ, ಚಂದ್ರಿಕೆ ತರೋದಾಗಲಿ ಅಥವಾ ಬೇರೆ ಯಾವುದೇ ಪದಾರ್ಥಗಳು ತರೋದಾಗಲಿ ನಾವು ಓಡಾಡ್ಕೊಂಡು ಸ್ವಚ್ಛ ಮಾಡ್ಕೊಂಡು ಹುಳು ಸಾಕಾಣಿಕೆ ಮನೆ ಒಳಗಡೆ ಬಂದರೆ ಅದನ್ನು ದ್ವಿತೀಯ ಸೋಂಕು ಅಂತೀವಿ. ಅಂದರೆ ನಾವು 2ನೇ ಸೋಂಕು ಬೇರೆ ಕಡೆಯಿಂದ ನಾವೇ ರೋಗ ತಂದು ನಮ್ಮ ಹುಳು ಸಾಕಾಣಿಕೆ ಬೆಳೆನ ಹಾಳು ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆ ಏನು ಅಂದರೆ ಹೊರಗಡೆಯಿಂದ ಯಾವುದೇ ಸೋಂಕು ಸಾಮಗ್ರಿ ಅಥವಾ ನಾವು ಬರೋರು ಸ್ವಚ್ಛ ಮಾಡ್ಕೊಂಡು ಸೋಂಕು ನಿವಾರಣೆ ಮಾಡಿಕೊಂಡು, ಅಂದರೆ ಕೈ ಕಾಲು ಸ್ವಚ್ಛ ತೊಳ್ಕೊಂಡು ನಾವು ಹುಳು ಸಾಕಾಣಿಕೆ ಮನೆ ಪ್ರವೇಶ ಮಾಡಬೇಕು. ಶಿರಾಯಿಂದ ಮತ್ತೊಬ್ಬ ರೈತ ಬಾಂಧವರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹೇಳಿ ಮೇಡಮ್. ಹಾ, ಪ್ರಶ್ನೆ ಕೇಳಿ ತಮ್ದು. ಮೇಡಮ್, ಅದೇ ಆ ಕಡೆ ಈ ಕಡೆ ಕಣ್ ಕಟ್ಟಲ್ಲ ಅಂತಾರೆ ಗೂಡು, ಅದು ಕೇಳಬೇಕು ಅಂತ. ಏನು 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 ನಿಮ್ಮ ಹೆಸರು, ಯಾವ ಊರು? ಶಿರಾ ಶಿವಾನಂದ ಅಂತ, ನಮ್ಮ ಶಿರಾ ತಾಲೂಕು ಜವನಹಳ್ಳಿ. ಜವನಹಳ್ಳಿ ದೊಡ್ಡಹಳ್ಳಿ ಪಕ್ಕ ಅಲ್ವಾ? ಶಿವಾನಂದ್ ಹೇಳಿ. ದೊಡ್ಡಹಳ್ಳಿ ಪಕ್ಕ. ಹೇಳಿ, ಗೊತ್ತು ಹೇಳಿ. ಸರಿ ಮೇಡಮ್, ಅದು ಕಣ್ ಕಟ್ಟಲ್ಲ ಆ ಕಡೆ ಈ ಕಡೆ ಗೂಡು. ಹೇಳಿ ಹೇಳಿ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಪ್ರಶ್ನೆ ಕೇಳಿ ತಮ್ದು. ಗೂಡು ಕಣ್ ಕಟ್ಟಲ್ಲ ಒಂದೊಂದು ಟೈಮಲ್ಲಿ, ಒಂದೊಂದು ಕಾಲದಲ್ಲಿ. ಅದು ಏನಕ್ಕೋಸ್ಕರ ಸರ್ ಆ ಥರ? ವಿಶೇಷವಾಗಿ ಅದು ಲೇಟ್ ಏಜ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಶಿವಾನಂದ್. ಈಗ 4 ಜ್ವರದಿಂದ ಎದ್ದ ಮೇಲೆ, ಈಗ ಚಳಿಗಾಲದಲ್ಲಿ ಸೊಪ್ಪು ತಿಂತಾ ಇರ್ತೇವೆ ಹುಳ, ಆ ಸುಣ್ಕಟ್ಟು ರೋಗಕ್ಕೆ ತುತ್ತಾಗಿರೋದು ನಾವು ಗಮನಿಸಿರೋದಿಲ್ಲ. ಪ್ರತಿದಿನ ಬೆಡ್ನ ಒಂದು 4-5 ಕಡೆ ಎತ್ಬಿಟ್ಟು ನೋಡಿದ್ರೆ ಕೆಳಗಡೆ ಸಣ್ಣ ಹುಳ, ಸತ್ತಿರೋ ಹುಳ ಅಥವಾ ಸಪ್ಪೆ ರೋಗದ ಥರ ಆಗ್ಬಿಟ್ಟು ಅದು ಸುಣ್ಕಡ್ಡಿಯಾಗಿ 4-5 ದಿನ ಆದಮೇಲೆ ನಾವು ನೋಡ್ತೀವಿ. ಆದರೆ 4 ಜ್ವರದಿಂದ ಎದ್ದು 5-6ನೇ ದಿನ ಸೋಂಕು ಬಂತು ಅಂದರೆ ಅದು ಗೂಡು ಕಟ್ತಾನೆ ಅರ್ಧಂಬರ್ಧ ಗೂಡು ಕಟ್ಟೋ ಸಾಧ್ಯತೆ ಇರುತ್ತೆ.
ಅಥವಾ ನಾವು ಗೂಡು ಕಟ್ತಾನೆ ಚಂದ್ರಿಕೆ ಮನೆಯಲ್ಲಿ ನಿಂತ್ಬಿಟ್ಟು ಅದು ಅಪೂರ್ಣ ಗೂಡು ಕಟ್ಟಿ ನಾವು ಒಟ್ಟಾರೆ ಗೂಡಿನ ಇಳುವರಿ ಕುಂಠಿತ ಆಗುತ್ತೆ ಶಿವಾನಂದ್. ಸರ್, ಮೈಸೂರಿಂದ ಮತ್ತೊಂದು ಕರೆ ಇದೆ. ನರಸಿಂಹಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ. ಸರ್ ಹೇಳಿ. ನಮಸ್ಕಾರ ನರಸಿಂಹಪ್ಪರ, ಹೇಳಿ. ನಮಸ್ತೆ ಸರ್. ಈಗ ಚಾಕಿ ಸಾಕಾಣಿಕೆನ ಹಾಂ ನಾವು ರೈತರು ನಾವೇ ಮಾಡ್ಕೋಬೋದಲ್ಲ ಸರ್? ಮಾಡ್ಕೋಬೋದು. ಇಲ್ಲಿ ಏನಪ್ಪ ಅಂದರೆ ನರಸಿಂಹಪ್ಪರ ಚಾಕಿ ಸಾಕಾಣಿಕೆ ಕೇಂದ್ರಗಳು ವಾಣಿಜ್ಯವಾಗಿ ಈಗ ಹೆಚ್ಚು ಆಗಿರೋದ್ರಿಂದ ನಾವು ಚಾಕಿಯಲ್ಲಿ ತೊಗೋಬೋದು. ಸ್ವಂತ ನೀವು ಹುಳು ಸಾಕಾಣಿಕೆ ಮನೆಯಲ್ಲಿ ಪ್ರತ್ಯೇಕವಾಗಿ ಒಂದು ಸಣ್ಣದು ಚಾಕಿ ಕೊಠಡಿ ಇದ್ದು ನೀವು ಪ್ರತಿ 7-8 ದಿನ ನಾವು 2 ಜ್ವರದ ಹುಳ ಎದ್ದೇಳೋವರೆಗೂ 24 ಗಂಟೆ ಕೂಡ ದಿನದ 24 ಗಂಟೆಯಲ್ಲಿ ಉಷ್ಣಾಂಶ 27-28 ಡಿಗ್ರಿ ಉಷ್ಣಾಂಶ, ಶೈತ್ಯಾಂಶ 80%ಕ್ಕಿಂತ ಹೆಚ್ಚು ನಿರ್ವಹಣೆ ಮಾಡೋದು ಮತ್ತು ಅತ್ಯಂತ ಗುಣಮಟ್ಟದ ರಸಭರಿತವಾದ ಚಾಕಿ ಸೊಪ್ಪನ್ನ ಕೊಡಲಿಕ್ಕೆ ಎಲ್ಲ ರೈತರಿಗೆ ಕಷ್ಟ ಆಗ್ತದೆ. ಚಾಕಿ ಸಾಕಾಣಿಕೆ ಮನೆಯಲ್ಲಿ ಆ ವಾತಾವರಣ ಸೃಷ್ಟಿ ಮಾಡೋದು ದೊಡ್ಡ ಹುಳು ಸಾಕಾಣಿಕೆ ಮನೆಯಲ್ಲಿ ಕಷ್ಟ ಅಂತ ನಾವು ಚಾಕಿ ಸಾಕಾಣಿಕೆ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ವಿ. ಅದರಿಂದ ಒಳ್ಳೆಯ ಉಪಯೋಗವೂ ಇದೆ. ತಾವು ಯಾರಾದರೂ ವೈಯಕ್ತಿಕವಾಗಿ ನೀವು ಮಾಡೋ ಅಂಥ ಅವಕಾಶ ಇದ್ದರೆ ಖಂಡಿತ ಮಾಡ್ಬೋದು. ಸರ್, ಇವಾಗ ನಮ್ಮ ಸರಿ ಉತ್ತರ ಬಂದಿದೆ. ಇವತ್ತಿನ ರಸಪ್ರಶ್ನೆಯ ಸರಿ ಉತ್ತರ ಯಾರು ಆ ಬಹುಮಾನಕ್ಕೆ ಅರ್ಹರಾಗ್ತಾರೆ ಅಂತ ನೀವು ಆರಿಸಿ. ಹರ್ಷ ಸೊರಬದಿಂದ, ಶಿವಮೊಗ್ಗ ಜಿಲ್ಲೆ ಸೊರಬದಿಂದ. ಅಭಿನಂದನೆಗಳು ಹರ್ಷ ಅವರೇ. ಇವಾಗ ಮತ್ತೊಂದು ಕರೆ ಇದೆ. ಹೇಳು. ಹಲೋ. ತಾಂತ್ರಿಕ ತೊಂದರೆಯಿಂದ ಕರೆ ಕಟ್ಟಾಗಿದೆ ಸರ್. ಈಗ ಈ ಸುಣ್ಣಕಟ್ಟು ರೋಗಕ್ಕೆ ಒಂದು ಸಾವಯವ ರೂಪದಲ್ಲಿ ಏನಾದರೂ ಪರಿಹಾರ ಇದೆಯಾ ಅನ್ನೋದು ಅವರ ಪ್ರಶ್ನೆ ಆಗಿತ್ತು. ಹೌದ್ರಾ. ಈಗ ಸದ್ಯಕ್ಕೆ ಮೇಡಮ್ ನಮ್ಮಲ್ಲಿ ಬೆಡ್ ಡಿಸ್ಇನ್ಫೆಕ್ಟೆಂಟ್, ಹಾಸಿಗೆ ಸೋಂಕು ನಿವಾರಕಗಳು ಪ್ಲಾಂಟ್ ಬೇಸ್ಡ್ ಈಗ ಭಾಳಷ್ಟು ಬಂದಿದ್ದಾವೆ. ಈಗ ವಿಜೇತ ಸಪ್ಲಿಮೆಂಟ್ ಆಗ್ಬೋದು, ಅಂಕುಶ್ ಗ್ರೀನ್ ಆಗ್ಬೋದು, ಇದೆಲ್ಲ ಕೆಲವು ಬಂದಿದೆ. ಆದರೆ ಅಷ್ಟು ವೈಜ್ಞಾನಿಕವಾಗಿ ಹೆಚ್ಚು ವಾಣಿಜ್ಯವಾಗಿ ನಾವು ಸಾವಯವ ಇದರಿಂದ ಅಷ್ಟು ಇದಾಗಿಲ್ಲ. ಗಿಡಕ್ಕೆ ನಾವು ನೀಮ್ ಬೇಸ್ಡ್ ಸ್ಪ್ರೇ ಕೂಡ ಕೊಡ್ತಾಯಿದ್ವಿ. ಹುಳು ಸಾಕಾಣಿಕೆಯಲ್ಲಿ ಅಷ್ಟು ಇನ್ನೂ ಹೆಚ್ಚು ಪ್ರಚಲಿತ ಆಗಿಲ್ಲ ಅಂತ ನನ್ನ ತಿಳುವಳಿಕೆ ಮಟ್ಟಿಗೆ. ಆದರೆ ಸುಣ್ಣಕಟ್ಟು ರೋಗ ನಿಯಂತ್ರಣ ಮಾಡ್ಬೇಕಂದ್ರೆ ದಯವಿಟ್ಟು ರೈತ ಬಾಂಧವರು ಏನು ಮಾಡ್ಬೇಕಂದ್ರೆ ಪ್ರತಿ ಜ್ವರದಿಂದ ಎದ್ದಂಥ ಹುಳುಗಳಿಗೆ ನಾವು ಡೈಥೇನಿಯಂ 45ನ ಕರೆಕ್ಟಾಗಿ ನಿಖರವಾಗಿ ಮಿಶ್ರಣ ಮಾಡಬೇಕು. ವಿಶೇಷವಾಗಿ ಅಲ್ಲಿ ಏನು ಅಂದರೆ 2 ಗ್ರಾಮ್ ಡೈಥೇನಿಯಂ 45 ಅಥವಾ ಕ್ಯಾಪ್ಟನ್ ತೊಗೊಂಡ್ರೆ 98 ಗ್ರಾಮು ಸುಣ್ಣದ ಪುಡಿ ಅಥವಾ ರಂಗೋಲಿ ಪುಡಿನ ಮಿಶ್ರಣ ಮಾಡಬೇಕು. ಆದರೆ ನೇರವಾಗಿ 2 ಗ್ರಾಮ್ನ 98 ಗ್ರಾಮ್ ಜೊತೆ ಮಿಶ್ರಣ ಮಾಡಬಾರ್ದು. 2 ಗ್ರಾಮು ಏನು ತೊಗೋತೀವಿ ಅಷ್ಟೇ 2 ಗ್ರಾಮ್ ಅಷ್ಟು ನಾವು ಸುಣ್ಣದ ಪುಡಿ ತಗೊಂಡು 4 ಗ್ರಾಮ್ ಮಾಡಬೇಕು. ಅದು ಚೆನ್ನಾಗಿ ಮಿಶ್ರಣ ಆದಮೇಲೆ 4 + 4 8 ಗ್ರಾಮ್ ಮಾಡಬೇಕು. ಮತ್ತು 8 ಗ್ರಾಮ್ನ ಸುಣ್ಣದ ಪುಡಿ 8 ಗ್ರಾಮ್. ಈ ಥರ ನೀವು ಭಾಳ ಲೆಬೋರಿಯಸ್ಸು ಮತ್ತು ಭಾಳ ಸೂಕ್ಷ್ಮ ಈ ಥರ ಮಿಶ್ರಣ ಮಾಡಿ ಡೈಥೇನಿಯಂ 45 ಅಥವಾ ಕ್ಯಾಪ್ಟನ್ನ ಬಳಸಿದರೆ ಪ್ರತಿ ಜ್ವರದಿಂದ ಎದ್ದು ಮೊದಲನೇ ಸೊಪ್ಪು ಕೊಡುವುದಕ್ಕಿಂತ ಮುಂಚೆ ಇದು ಕೊಟ್ಟು 4ನೇ ಜ್ವರದಿಂದ ಎದ್ದು ಮೊದಲನೇ ದಿನ, 3ನೇ ದಿನ ಮತ್ತು 5 ಅಥವಾ 6ನೇ ದಿನ 1 ಚದರಡಿ ಹುಳುಗೆ ನೀವು 3ರಿಂದ 5 ಗ್ರಾಮು ಹಾಸಿಗೆ ಸೋಂಕು ನಿವಾರಕ ಬಳಕೆ ಮಾಡಿದರೆ ಆದಷ್ಟು 100ಕ್ಕೆ 99 ಭಾಗ ನಮ್ಮ ಸುಣ್ಣಕಟ್ಟು ರೋಗನ ತಡೆಗಟ್ಟಬಹುದು, ಒಳ್ಳೆ ಬೆಳೆ ಮಾಡಬಹುದು. ಈ ಒಂದು ವಿವರಣೆಯಿಂದ ನಮ್ಮ ಈ ರಸಪ್ರಶ್ನೆಗೆ ಉತ್ತರವನ್ನು ತಾವು ಹೇಳಿದ್ರಿ. ಡೈಥೇನಿಯಂ ಅನ್ನ ಬಳಸಿದ್ರೆ ಈ ಸುಣ್ಣಕಟ್ಟು ರೋಗವನ್ನ ಯಶಸ್ವಿಯಾಗಿ ನಾವು ನಿಯಂತ್ರಿಸಬಹುದು ಅಂತ. ಕೊನೆಯದಾಗಿ ರೈತ ಬಾಂಧವರಿಗೆ ಏನು ಕಿವಿ ಮಾತು ಹೇಳಕ್ ಬಯಸ್ತೀರಾ ಸರ್? ಮೇಡಮ್, ಇದು ರೇಷ್ಮೆ ಹುಳು ಸಾಕಾಣಿಕೆ ನಾವು ಸೊಪ್ಪನ್ನ ಭಾಳ ಕಷ್ಟಪಟ್ಟು ನೀರು ವಾತಾವರಣ ಭಾಳಷ್ಟು ಇವತ್ತು ಲೇಬರ್ ಸಮಸ್ಯೆ ಬೇರೆ ಬೇರೆ ಸಮಸ್ಯೆದಲ್ಲಿ 55ರಿಂದ 60 ದಿನ ನಾವು ಸೊಪ್ಪನ್ನ ನಾವು ಬೆಳೆಸ್ತೀವಿ. ಆನಂತರ 75-80 ದಿವಸಕ್ಕೆ ಬೆಳೆ ಕಟಾವಾಗಬೇಕು, ಅಂದರೆ ಸೊಪ್ಪು ಕಟಾವಾಗಬೇಕು. ಆದರೆ ಈ ಹುಳು ಸಾಕಾಣಿಕೆ ಕೇವಲ ಚಾಕಿ ಹುಳು ತಗೊಂಬಂದರೆ ಕೇವಲ 14ರಿಂದ 15 ದಿನ ಅಷ್ಟೇ. ನಾವು ಭಾಳ ಸೂಕ್ಷ್ಮವಾಗಿ ಭಾಳ ಎಚ್ಚರಿಕೆಯಿಂದ ಮುನ್ನೆಚ್ಚರಿಕೆಯಿಂದ ಒಂದು ಸೋಂಕು ನಿವಾರಣೆ ಪರ್ಫೆಕ್ಟಾಗಿ ಮಾಡಬೇಕಾಗಿರೋದು. 1 ಚದರ ಮೀಟರ್ಗೆ ಈಗಾಗಲೇ ನಾನು ಹೇಳ್ದಂಗೆ ವಾಣಿಜ್ಯವಾಗಿ ದೊಳೆಯುವಂಥ ಬ್ಲೀಚಿಂಗ್ ಪುಡಿ ಆಗ್ಬೋದು, ಅಸ್ತ್ರ ಆಗ್ಬೋದು, ಡೆಕಾಲ್ ಆಗ್ಬೋದು ಇತ್ಯಾದಿ ಯಾವುದೇ ಕ್ಲೋರಿನ್ ಬೇಸ್ಡ್ ಸೋಂಕು ನಿವಾರಣೆ ಮಾಡೋ ಅಂಥದ್ದು. ಒಂದು ಸ್ವಚ್ಛ ವಾತಾವರಣ ಇಡೋದು. ಎರಡನೇದು ಹುಳು ಸಾಕಾಣಿಕೆ ಮನೆಯಲ್ಲಿ ಚಳಿಗಾಲದಲ್ಲಿ ವಿಶೇಷವಾಗಿ ಹೆಚ್ಚು ಸೊಪ್ಪನ್ನ
ನಾವು ಹಾಸಿಗೆ ಮೇಲೆ ತುಂಬಬಾರ್ದು. ಅವಳು ಎಷ್ಟು ತಿಂತವೆ ಅಷ್ಟು ನೋಡಿಕೊಂಡೆ ತೆಳುವಾಗಿ ಸೊಪ್ಪು ಕೊಟ್ಕೊಂಡು ಹೋಗ್ಬೇಕು. 4 ಜ್ವರದಿಂದ ಎದ್ದು 3 ದಿನ ನಂತರ 4, 5, 6 ದಿನ ಆ 3 ದಿನ ಮಾತ್ರ ಅತಿ ಹೆಚ್ಚು ಸೊಪ್ಪು ತಿನ್ನುತ್ತವೆ. ಆದರೆ ಚಳಿಗಾಲದಲ್ಲಿ ನೀವು ಆ ಕೊನೆ ಹಂತದಲ್ಲಿ ಉಷ್ಣಾಂಶ 24-25 ಡಿಗ್ರಿನ 24 ಗಂಟೆನ ನಿರ್ವಹಣೆ ಮಾಡದೆ ಹೋದರೆ ನಾವು 8-9ನೇ ದಿನಕ್ಕೆ ನಮ್ಮ ಹುಳು ಸಾಕಾಣಿಕೆ ಅವಧಿ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಆವಾಗ ಸೊಪ್ಪಿನ ಕೊರತೆ ಆಗುತ್ತೆ. ಗುಣಮಟ್ಟದ ಸೊಪ್ಪಿಲ್ದಲೆ ಯಾವ್ಯಾವುದೋ ತೋಟದ ತಗೊಂಬಂದು ನಾವು ಹಾಕಿ ನಮ್ಮ ಬೆಳೆಯ ಇಳುವರಿನ ಕುಂಠಿತ ನಾವು ಮಾಡ್ಕೊತೀವಿ, ಆರ್ಥಿಕವಾಗಿ ನಷ್ಟ ಆಗ್ತೈತಿ. ಅದಕ್ಕೇನಪ್ಪ ಮಾಡ್ಬೇಕು ಅಂದ್ರೆ 4 ಜ್ವರದಿಂದ ಎದ್ದ ತಕ್ಷಣ ನಮ್ಮ ಹುಳು ಸಾಕಾಣಿಕೆ ಮನೆಯಲ್ಲಿ ಕಡ್ಡಾಯವಾಗಿ 24-25 ಡಿಗ್ರಿ ಉಷ್ಣಾಂಶನ ನಿರ್ವಹಣೆ ಮಾಡೋವಂಥದ್ದು. ಶೈತ್ಯಾಂಶ 60-65 ಕನಿಷ್ಠ ನಿರ್ವಹಣೆ ಮಾಡಿದ್ರೆ ಸೊಪ್ಪು ಕೊಟ್ಟಿರೋದು ಬಾಡೋದಿಲ್ಲ, ತಾಜಾತನದಿಂದ ಇರುತ್ತೆ. ದಿನಕ್ಕೆ 2 ಮೇವು ಕೊಟ್ಕೊಂಡು ಈಗಾಗಲೇ ನಾನು ಹೇಳ್ದಂತೆ ಹಾಸಿಗೆ ಸೋಂಕು ನಿವಾರಕಗಳು ಡೈಥೇನಿಯಂ 45 ಆಗ್ಬೋದು, ಕ್ಯಾಪ್ಟನ್ ಆಗ್ಬೋದು, ರೆಡಿ ಇರೋಂಥ ವಿಜೇತ ಸಪ್ಲಿಮೆಂಟ್ ಆಗ್ಬೋದು ಅಥವಾ ಸುರಕ್ಷಾ ಆಗ್ಬೋದು. ಈ ಥರದ ವಾಣಿಜ್ಯದಲ್ಲಿ ದೊರೆಯುವಂಥ ಅದರಲ್ಲೂ ಸುಣ್ಣಕಟ್ಟು ಚಳಿಗಾಲಕ್ಕೆ ಬಹಳ ಮುಖ್ಯವಾದ ಸೋಂಕು ಈ ಹಾಸಿಗೆ ಸೋಂಕು ನಿವಾರಕ ಬಳಸಿದಾದ್ರೆ ಖಂಡಿತ ನಾವು ಯಶಸ್ವಿ ರೇಷ್ಮೆ ಕೃಷಿಯನ್ನ ನಾವು ಮಾಡಬಹುದು, ಒಳ್ಳೆ ಆದಾಯ ಪಡಿಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ರೈತ ಬಾಂಧವರು ಸತತ ನಿಗಾ ವಹಿಸಬೇಕು ಅಂತ ಖಂಡಿತ. ಸಾಕಷ್ಟು ಮಾಹಿತಿಯನ್ನ ಇಲ್ಲಿವರೆಗೂ ವಹಿಸಿಕೊಟ್ರಿ. ರೇಷ್ಮೆಯನ್ನ ಚಳಿಗಾಲದಲ್ಲೂ ಕೂಡ ಯಶಸ್ವಿಯಾಗಿ ಬೆಳಿಬಹುದು ಅಂತ ತಿಳಿಸ್ಕೊಟ್ರಿ. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಧನ್ಯವಾದ.